Hello, guys. Welcome to my channel English with Basraj sir. My name is Basraj, an English teacher. I want to those who have not yet subscribed to my channel and viewing, please subscribe and encourage me. Well, today I am going to teach you about the modal verb should. Should means ought to. It is a responsibility. It is a kind of giving advice or expectation. For example, ಯು ಶುಡ್ ನಾಟ್ ಸ್ಮೋಕ್ ಹಿಯರ್ ನೀನಿಲ್ಲಿ ಧೂಮಪಾನ ಮಾಡಬೇಡ. ಯು ಶುಡ್ ನಾಟ್ ಡ್ರಿಂಕ್ ನೀನು ವೈನ್ಸ್ ತಗೊಳ್ಬೇಡ, ಕುಡಿಬೇಡ. ಯು ಶುಡ್ ನಾಟ್ ವಾಚ್ ಟಿ ವಿ ಸೋ ಮಚ್ ಅಷ್ಟೊಂದು ಟಿ ವಿ ನೋಡಬೇಡ. ಅನಿಲ್ ಶುಡ್ ಗೋ ಟು ಬೆಡ್ ಅರ್ಲಿಯರ್ ಅನಿಲ್ ಅವನು ಬೇಗ ನಿದ್ದೆ ಮಾಡಲಿಕ್ಕೆ ಹೋಗಬೇಕು. ಇಟ್ಸ್ ಎ ಗುಡ್ ಫಿಲಮ್, ಯು ಶುಡ್ ಗೋ ಆ್ಯಂಡ್ ಸಿ ಇಟ್ ಅದು ಒಳ್ಳೆಯ ಸಿನಿಮಾ, ನೀನು ಹೋಗಲೇಬೇಕು ಮತ್ತು ನೋಡಬೇಕು. ಶುಡ್ ಅಂದರೆ ಮಸ್ಟ್ ಅಲ್ಲ, ಇಟ್ ಈಸ್ ಲೆಸ್ ದ್ಯಾನ್ ಮಸ್ಟ್. ಮಸ್ಟ್ ಈಸ್ ಹ್ಯಾಸ್ ಎ ಗ್ರೇಟ್ ಫೋರ್ಸ್ ದ್ಯಾನ್ ಶುಡ್. ಶುಡ್ ಅಂದರೆ ಓನ್ಲಿ ಸಲಹೆ, ಎ ಸಜೆಷನ್, ಎನ್ ಅಡ್ವೈಸ್, ಆ ಥರ. ಐ ಥಿಂಕ್ ಕಿರಣ್ ಶುಡ್ ಬೈ ಸಮ್ ನ್ಯೂ ಕ್ಲೋತ್ಸ್. ನನಗನ್ಸುತ್ತೆ ಕಿರಣ್ ಹೊಸ ಬಟ್ಟೆಗಳನ್ನು ಕೊಂಡ್ಕೊಳ್ಬೇಕು. ಇಟ್ಸ್ ಲೇಟ್, ಐ ಥಿಂಕ್ ಐ ಶುಡ್ ಗೋ ಹೋಮ್ ನೌ. ಈಗ ತಡವಾಗ್ತಾ ಇದೆ, ನಾನೀಗ ಮನೆಗೆ ಹೋಗಬೇಕು. ಐ ಥಿಂಕ್ ಯು ಶುಡ್, ಹೌದು ನೀನು ಹೋಗಲೇಬೇಕು. ಐ ಡೋಂಟ್ ಥಿಂಕ್ ಯು ಶುಡ್ ವರ್ಕ್ ಸೋ ಹಾರ್ಡ್. ಬೀಯಿಂಗ್ ಎನ್ ಓಲ್ಡ್ ಮ್ಯಾನ್, ಐ ಡೋಂಟ್ ಥಿಂಕ್ ಯು ಶುಡ್ ವರ್ಕ್ ಸೋ ಹಾರ್ಡ್. ನೀನು ವಯಸ್ಸಾಗಿರೋದ್ರಿಂದ, ಸೀನಿಯರ್ ಸಿಟಿಸನ್ ಆಗಿರೋದ್ರಿಂದ ಅಷ್ಟೊಂದು ಕೆಲಸ ಮಾಡೋದು ಬೇಡ, ಅಗತ್ಯ ಇಲ್ಲ. ಐ ಡೋಂಟ್ ಥಿಂಕ್ ವಿ ಶುಡ್ ಗೋ ಎಟ್, ಇಟ್ಸ್ ಟೂ ಅರ್ಲಿ. ನಾವೀಗ ಹೋಗಬಾರ್ದು ಅನಿಸುತ್ತೆ, ಯಾಕೆಂದರೆ ನಾವು ಬೇಗ ಹೋದಂಗಾಗುತ್ತೆ. ಇಟ್ಸ್ ಎ ಗುಡ್ ಫಿಲಮ್, ಯು ಶುಡ್ ಗೋ ಆ್ಯಂಡ್ ಸಿ ಇಟ್ ಅದು ಒಳ್ಳೆಯ ಸಿನಿಮಾ, ಹೋಗಿ ಅದನ್ನು ನೋಡು. ಇಟ್ಸ್ ಎ ಫ್ಯಾಂಟಾಸ್ಟಿಕ್ ನಾವೆಲ್, ಯು ಮಸ್ಟ್ ರೀಡ್ ಇಟ್ ಅದು ಅದ್ಭುತವಾದಂಥ ಒಂದು ಕಾದಂಬರಿ, ನೀನು ಓದಲೇಬೇಕು. ಅಥವಾ ಯು ಶುಡ್ ರೀಡ್ ಇಟ್, ನೀನು ಓದುವುದು ಉತ್ತಮ. ಇಟ್ಸ್ ಎ ಗುಡ್ ಫಿಲಮ್, ಯು ಆಟ್ ಟು ಗೋ ಆ್ಯಂಡ್ ಸಿ ಇಟ್. ಆಟ್ ಅಂದರೂ ಒಂದೇ, ಶುಡ್ ಅಂದರೂ ಒಂದೇ. ಆಟ್ ಅಂದರೆ ಇಟ್ಸ್ ಸಮ್ ಮೋರ್ ಫೋರ್ಸ್ಫುಲ್. ಐ ಥಿಂಕ್ ಕಿರಣ್ ಆಟ್ ಟು ಬೈ ಸಮ್ ನ್ಯೂ ಕ್ಲೋತ್ಸ್. ಆಟ್ ಅಂದರೆ ಶುಡ್ ಅಂತಲೇ ಅರ್ಥ, ಅಥವಾ ಮಸ್ಟ್ ಅಂತಲೇ ಅರ್ಥ. ನೋಡಲ್ಲ ಸ್ನೇಹಿತರೆ, ಈ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಮರೆಯದೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರೋ ಐಕಾನ್ ಬಟನ್ನ ಒತ್ತಿ. ಥ್ಯಾಂಕ್ ಯು ಆಲ್.